ಡ್ರಾಮಾಗಳನ್ನ ಬಿಟ್ಟು ಬಾಲ ಮುದುರಿಕೊಂಡ ಪಾಕ್ ಕ್ರಿಕೆಟ್ ಮಂಡಳಿ. ಟಿ20 ವಿಶ್ವಕಪ್ಗೆ ತಂಡ ಪ್ರಕಟಿಸಿದ ಪಾಕಿಸ್ತಾನ. ತೀವ್ರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಐಸಿಸಿ ಎಚ್ಚರಿಕೆ ಬೆನ್ನಲ್ಲೇ ಸಲ್ಮಾನ್ ಅಲಿ ಆಗಾ ನೇತೃತ್ವದ 15 ಜನರ ತಂಡ ಪ್ರಕಟ. ದಳಪತಿಗಳ ಶಕ್ತಿ ಪ್ರದರ್ಶನ. ಸಿಎಂ ಡಿಸಿಎಂ ಕೂಡ ಅಲರ್ಟ್. ಹಾಸನದಲ್ಲೇ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಪ್ಲಾನ್. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಜೆಡಿಎಸ್ಗೆ ಭದ್ರಕೋಟೆಯಲ್ಲೇ ಕೌಂಟರ್ ಕೊಡಲು ತಯಾರಿ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ. ಸುಮ್ಮನೆ ರಾಜಕೀಯವಾಗಿ ಭಾಷಣ ಮಾಡಿದ್ದಾರಷ್ಟೇ. ಬಿಜೆಪಿಯವರು ಇವ್ರಿಗ್ಯಾಕೆ ಬಿಟ್ಕೊಡ್ತಾರೆ? ದಳಪತಿಗಳಿಗೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಬಿಡದಿ ಟೌನ್ಶಿಪ್ಗೆ ರೈತರಿಂದ ವಿರೋಧ. ಪ್ರತಿಭಟನೆಗೆ ಸಾಥ್ ಕೊಟ್ಟ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಅಹೋರಾತ್ರಿ ಧರಣಿ ಹೋರಾಟದಲ್ಲಿ ಎಚ್ಡಿಕೆ ಕೂಡ ಭಾಗಿ. ರಾಜಕೀಯವಾಗಿ ಬಹಳ ಜನ ವಿರೋಧಿಸ್ತಾ ಇದ್ದಾರೆ. ನಾನು ರೈತರಿಗೆ ಕೊಟ್ಟ ಆಫರ್ನ ಯಾರೂ ಕೊಟ್ಟಿಲ್ಲ. ರೈತರೇ ಬಿಟ್ಟುಕೊಡುವ ಹಾಗೆ ಅಭಿವೃದ್ಧಿ ಮಾಡ್ತೀವಿ. ಬಿಡದಿ ಟೌನ್ಶಿಪ್ ವಿರೋಧದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.